ಮೇಡಮ್ ಅವರು ನಿಮ್ಮ ಸಿನಿಮಾ ಸೀರಿಯಲ್ಗಳಾದರೂ ನೋಡಿದ್ರಾ? ಟಿವಿಯಲ್ಲಿ ಬಂದಾಗ ಕೆಲವು ಸಲ ಈಗ ಹೊಸ ಜೀವನ ಅದು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ, ಅದೊಂದು ಲೂಪಲ್ಲಿ ಓಡ್ತಾ ಇರುತ್ತೆ. ಅದು ಮಗನ್ಗೂ ಒಂದು 2-3 ಸಲ ಅವನಿಗೂ ಹೊಸ ಜೀವನ ಮೂವಿ ತೋರಿಸಿದ್ರೆ, ಬಟ್ ಈಸ್ ನಾಟ್ ಇಂಟ್ರೆಸ್ಟೆಡ್. ಬೈ ಚಾನ್ಸ್ ಏನಾದ್ರು ಮುಂದಕ್ಕೆ ಸಿನಿಮಾನಲ್ಲೋ ಟಿವಿನಲ್ಲೋ ಆ್ಯಕ್ಟ್ ಮಾಡೋಕೆ ಆಪರ್ಚುನಿಟೀಸ್ ಬಂದರೆ ಮಾಡ್ತೀರಾ? ಕಾರ್ಪೊರೇಟ್ ಲೈಫ್ ಬಂದಮೇಲೆ ಯು ಕೆನಾಟ್ ಆಲ್ವೇಸ್ ರಿಲೈ ಆನ್ ಫ್ರೀ ಟೈಮ್. ನೂರೊಂದು ನೆನಪು. ಒಂದು ಇವಾಗ ಲವ್ ಮ್ಯಾರೇಜ್ ಅಂತಂದರೆ ಅದರಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಅರೇಂಜ್ ಮ್ಯಾರೇಜಲ್ಲೂ ಅದರದ್ದು ಆದಂಥ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇರುತ್ತೆ. ನಿಮ್ದು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ 2 ಅನ್ನೋನ್ ಕ್ಯಾರೆಕ್ಟರ್ಗಳು. ಹೌದು, ನೀವೊಂದು, ಮೇಡಮ್ ಒಂದು. ಕರೆಕ್ಟ್. ಸೊ ನಿಮ್ಮ ರುಚಿ, ಅಭಿರುಚಿ, ವಿಷನ್, ಆಂಬಿಷನ್ಸ್ ಎಲ್ಲವೂ ಗೊತ್ತಾಗೋದಕ್ಕೇನೆ ಕೆಲವು ಟೈಮ್ಗಳು ತಗೊಳುತ್ತೆ. ಸೊ ಆ ಪರ್ಟಿಕ್ಯುಲರ್ ಡೇಸ್ ಬಗ್ಗೆ ಹೇಳೋದಾದ್ರೆ ಏನಾದರೂ? ಅವರು ಇಂಜಿನಿಯರಿಗೂ ಅಲ್ಲ, ಕಾಮರ್ಸ್ ಸ್ಟೂಡೆಂಟ್. ಇಂಜಿನಿಯರ್ಸ್ ಯೂಶಲಿ ಇಂಜಿನಿಯರ್ಸ್ನೇ ಮದುವೆ ಆಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇದು ಪ್ರೋಗ್ರಾಮಿಂಗು, ಅವ್ರ ಸಾಫ್ಟ್ವೇರ್ ಲೈಫ್, ಅವ್ರಿಗೆ ಮಾತಾಡೋದಕ್ಕೆ ವಿಷಯಗಳು ಇರುತ್ತೆ. ಬಟ್ ಇನ್ ದಿಸ್ ಕೇಸ್, ಸಿನ್ಸ್ ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್ ಡೊಮೈನ್ ಆಸ್ ಯು ಸೇ, ನಮ್ಗೆ ಸ್ವಲ್ಪ ಮಾತಾಡೋಕ್ಕೆ ಜಾಸ್ತಿ ಇತ್ತು. ಸೊ ನೀನೇನು ಮಾಡ್ತಾ ಇದೆಯಾ, ಸೊ ಅಲ್ಲಿ ಹೆಂಗೆ, ಅವರು ಅವಾಗ ಈ ಆಡಿಟಿಂಗ್ ಎಲ್ಲ ಕೆಲಸ ಮಾಡೋದು, ಫೈನಾನ್ಸ್ ರಿಲೇಟೆಡ್. ಅಲ್ಲಿ ಏನು ಮಾಡ್ತೀಯಾ, ಸೊ ನಮ್ಮ ಕಂಪನಿಯಿಂದ ನಿಮಗೆ ಮಾಡ್ಬೋದಾ ಕೆಲಸ ಅಲ್ಲಿ. ಸೊ ಆ ಥರ ಎಲ್ಲ ಸ್ವಲ್ಪ ಎಕ್ಸ್ಚೇಂಜ್ ನಡೀತಾ ಇತ್ತು. ಅದು ಬಿಟ್ಟರೆ ನಾವು ಮದುವೆ ಆದಮೇಲೆ ಒಂದು 2 years US-ಗೆ ಹೋದ್ವಿ, ಫ್ಯಾಮಿಲಿ ಜೊತೆ, ವರ್ಕ್ ಫಾರ್ ವರ್ಕ್. ಸೊ ಆವಾಗ ನಾವು ಮಗುನು ಚಿಕ್ಕದಿತ್ತು ಆಗ. ವಿಚ್ ಪಾರ್ಟ್ ಆಫ್ US ಸರ್? ಒಂದು 6 ತಿಂಗಳು ನಾನು ಕ್ಯಾಲಿಫೋರ್ನಿಯಾದಲ್ಲಿದ್ದೆ, ಓಕೆ, ಬೇ ಏರಿಯಾನಲ್ಲಿ. ಇನ್ನೊಂದು 1.5 ವರ್ಷ ಸಿಯಾಟಲ್, ನಾರ್ತ್ ವಾಷಿಂಗ್ಟನ್, ಸಿಯಾಟಲ್ ಹತ್ರ ಇದೆ. ಸೊ ದೇರ್ ವಿ ಗಾಟ್ ಟು ನೋ, ಬಿಕಾಸ್ ನಾವು 3 ಜನ ಇದ್ದಿದ್ದು. ಸೊ ವಿ ಗಾಟ್ ಟು ನೋ ಈಚ್ ಅದರ್ ಆ್ಯಂಡ್ ದೆನ್ ಆ ಸ್ಪೇಸ್ ಸಿಕ್ತು. ವಿ ಬಿಕಮ್ ಕ್ಲೋಸರ್ ಆವಾಗ. ಎಸ್. ಮಗು ಯಾವಾಗ ಆಯಿತು? ಮಗು 2008 January 1st. ಸೊ ನ್ಯೂ ಇಯರ್ ಡೇ ಒಂದು ಬರ್ತಡೇ, ಅದು ಮೊನ್ನೆ ಬರ್ಡೇ ಆಗಿದೆ. ಕರೆಕ್ಟ್, ಮೊನ್ನೆ ಬರ್ತೆ 16 ವರ್ಷ ಆಯಿತು ಮೊನ್ನೆ. ಸೊ ಅವನು ಬೆಂಗಳೂರಲ್ಲೇ ಹುಟ್ಟಿದ್ದು. ಸೊ 6 ತಿಂಗಳಿದ್ದಾಗ ವಿ ಟುಕ್ ಹಿಮ್ ಟು US. ಸೊ ವಾಪಸ್ ಬಂದು ಈಗ ಸೆಂಟ್ ಪಾಲ್ಸ್ ಅಂತ ಕಾಲೇಜಲ್ಲಿ 10th ಓದ್ತಾ ಇದ್ದಾನೆ. ಏನು ಹೆಸರು ಸರ್ ಮಗಂದು? ಪ್ರಥಮ್ ಅಂತ ಅವನ ಹೆಸರು. ಸೊ ನೆಕ್ಸ್ಟ್ ಮಂತು ಅವನಿಗೆ ಬೋರ್ಡ್ ಎಕ್ಸಾಮ್, ಫೈನಲ್ ಎಕ್ಸಾಮ್, ಬೋರ್ಡ್ 10th ಎಕ್ಸಾಮ್. ಸೊ ಇನ್ನು ನಾವು ಯಾವಾಗ ಹೇಗಿದ್ವು 10th ಅಲ್ಲಿ, ಇವಾಗ ಅವನ ಲೈಫಲ್ಲಿ ಆ ಥರ. ಸೊ ಏನು ಅನಿಸುತ್ತೆ ನಿಮಗೆ, ನೀವು ಒಬ್ಬ ವಿದ್ಯಾರ್ಥಿ ಆದಾಗ, ಇವಾಗ ಒಬ್ಬ ವಿದ್ಯಾರ್ಥಿ ನಿಮ್ಮ ಮಗ ಆದಾಗ? ಸರ್ ಈಗ ತುಂಬ ಚೇಂಜ್ ಆಗ್ಬಿಟ್ಟಿರ್ತಾರೆ ಸರ್. ಈಗಿನ ಯಂಗ್ಸ್ಟರ್ಸು ನಮ್ಮ ಥರ ಇಲ್ಲ. ನಾವು ಅದೇ ಮೆಮೊರೈಸ್ ಮಾಡಿಬಿಟ್ಟು ಬಯಾಟ್ ಮಾಡಿಕೊಂಡು ಹಾಗೆ ಅದೇ ಇದ್ದಿದ್ದು. ಈಗ ತುಂಬ ಇದೆ ಅವ್ರಿಗೆ ಸೋರ್ಸ್ ಆಫ್ ಇದು, ಪ್ರೆಷರ್ ಜಾಸ್ತಿ ಇದೆ. ಅದು ಇದೆ, ಬಟ್ ಅವ್ರಿಗೆ ಪ್ರೆಸೆನ್ಸ್ ಆಫ್ ಮೈಂಡು ಇದೆ. ಪ್ರಿಪೇರ್ಡ್, ವೆರಿ ವೆಲ್ ಪ್ರಿಪೇರ್ಡ್. ನನಗೆ ಗೊತ್ತು, ನಾನು ಇಷ್ಟು ಬರೀತೀನಿ, ಇಷ್ಟು ಬರುತ್ತೆ ನನಗೆ, ಇದಕ್ಕಿಂತ ಜಾಸ್ತಿ ನಾನು ಮಾಡೋದು. ವೆರಿ ಪ್ರಾಕ್ಟಿಕಲ್ ಅಷ್ಟು ಆ ಥರ. ನಾನು ಹೇಳ್ತೀನಿ, ಇಲ್ಲ ಕಣೋ, ಈಗ ಪ್ಲ್ಯಾನ್ ಮಾಡ್ಕೊಳ್ಳೋ ಓದೋದಕ್ಕೆ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕು ಅಂತ. ಆಯಿತು, ನಂಗೆ ಗೊತ್ತು, ನಾನೆಲ್ಲ ಮಾಡ್ತೀನಿ. ಓಕೆ, ಮಾತು ಕೇಳಲ್ಲ ಅವರು. ಪ್ರಥಮ್ ಅವ್ರಿಗೆ ಏನು ಆ್ಯಕ್ಟಿಂಗು ಇವೆಲ್ಲ ಏನು ಇಂಟ್ರೆಸ್ಟ್ ಇಲ್ವಾ? ಆರ್ಟ್ ಫೀಲ್ಡಲ್ಲಿ ಅವ್ನು ತುಂಬ ರಿಸರ್ವ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಏನಾದರೂ ಸ್ವಲ್ಪ ಡಿಬೇಟ್ಸು ಅಥವಾ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ ಥರದ್ದೆಲ್ಲ ಮಾಡ್ತಾನೆ. ಬಟ್ ಈಸ್ ನಾಟ್ ಎಕ್ಸ್ಟ್ರೋವರ್ಟ್ ಅಂತಲೇ ಹೇಳ್ಬೋದು, ಈಸ್ ಅನ್ ಇಂಟ್ರೋವರ್ಟ್. ಓಕೆ. ತಂಗಿ ಅವ್ರಿಗೆ ಯಾವಾಗ ಮದುವೆ ಆಗಿದ್ದು? ನಿಮ್ಮ ಬಾವ ಅವರು ಎಲ್ಲಿ? ಅವರು ಬೆಂಗಳೂರಿನಲ್ಲೇ. ಓಕೆ. ಅವರು ನನ್ನ ಮದುವೆ ಆಗಿ ಮುಂಚೆ ಒಂದು 3 years ಮುಂಚೆ ಮದುವೆ ಆಯಿತು ಅವ್ರದ್ದು. ಅವರು ಕಿಂಡಲ್ ಸಾಫ್ಟ್ವೇರ್ ಅಂತ ಒಂದು ಕಂಪನಿ ಇತ್ತು, ಈಗ ಅದು ಹೆಸರು ಚೇಂಜ್ ಆಗಿದೆ. ಓಕೆ. ಮೈಸಿಸ್ ಅಂತ ಆಯಿತು, ಆಮೇಲೆ ಬೇರೆ ಏನೋ ಹೆಸರು ಚೇಂಜ್ ಆಗಿದೆ ಇವಾಗ. ಸೊ ಈಸ್ ಇನ್ ಆಲ್ಸೋ ಎ ಸಾಫ್ಟ್ವೇರ್ ಇಂಜಿನಿಯರ್. ಅವ್ರ ಹೆಸರು ಸರ್? ಅವ್ರ ಹೆಸರು ಭಾಸ್ಕರ್ ಅಂತ. ಓಕೆ. ಸೊ ಅವರು ಈಗ ನಂದಿನಿ ಲೇಔಟಲ್ಲಿದ್ದಾರೆ. 2 ಮಕ್ಕಳು ಇವಾಗ ಅವಳಿಗೆ. ಒಬ್ಳಿಗೆ BMS ಕಾಲೇಜಲ್ಲೇ, ನನ್ನ ನೀಸು BMS ಕಾಲೇಜಲ್ಲೇ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಸಿಕ್ಕಿದೆ. ಕಂಟಿನ್ಯೂ ಆಗ್ತಾ ಇದೆ. ಕರೆಕ್ಟ್. BMS ಕಾಲೇಜಲ್ಲಿ. ಸೊ ನಾವು ಸುಮ್ಮನೆ ರೆಗಿಸ್ತಾ ಇರ್ತೀವಿ, ನಾವೆಲ್ಲ ಸೀನಿಯರ್, ಸೂಪರ್ ಸೀನಿಯರ್ಸು, ನಿಮಗೆ HOD ಹೆಸರು ಕೇಳ್ಕೊಂಬ ಹೋಗು ಆ ಥರ ಎಲ್ಲ ರೆಗಿಸ್ತಾ ಇರ್ತೀವಿ. ಮೇಡಮ್ ಅವರು, ವೈಫ್ ಅವರು, ನಿಮ್ಮ ಸಿನಿಮಾ ಸೀರಿಯಲ್ಗಳಾದರೂ ನೋಡಿದ್ರಾ? ಟಿವಿಯಲ್ಲಿ ಬಂದಾಗ ಕೆಲವು ಸಲ, ಈಗ ಹೊಸ ಜೀವನ ಅದು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ, ಅದೊಂದು ಲೂಪಲ್ಲಿ ಓಡ್ತಾ ಇರುತ್ತೆ ಅದು. ಸೊ ಅದನ್ನು ಕೆಲವು ಸಲ ನೋಡಿದ್ದಾರೆ. ಅದು ಬಿಟ್ಟರೆ ನನಗೆ ಐ ಡೋಂಟ್ ಹ್ಯಾವ್ ಎ ಕಾಪಿ. ಸೊ ಹೇಳಿದ್ದೀನಿ, ಗೊತ್ತು. ಮಗನಿಗೂ ಒಂದು 2-3 ಸಲ ಅವನಿಗೂ ಹೊಸ ಜೀವನ ಮೂವಿ ತೋರಿಸಿದ್ದೀನಿ, ಬಟ್ ಈಸ್ ನಾಟ್ ಇಂಟ್ರೆಸ್ಟೆಡ್. ಸೊ ಈಸ್ ಓಕೆ. ಈ ಗೊತ್ತು, ಹಂಗೆ ಆ್ಯಕ್ಟ್ ಮಾಡ್ತಾ ಇದ್ದೆ ನಾನು, ಮಂಜು ಅಂಕಲ್ ಯಾರೋ ಎಲ್ಲ ಗೊತ್ತು. ಓಕೆ. ಬಿಕಾಸ್ ವಿ ಕೀಪ್ ಇನ್ ಟಚ್ ರೆಗ್ಯುಲರ್ಲಿ ಅಲ್ವಾ. ಸೊ ಅವ್ರ ಜೊತೆ ಹೋದಾಗ ಗೆಟ್ ಟುಗೆದರ್ಸಲ್ಲಿ ಇವನು ಬರ್ತಾನೆ, ಅವ್ರ ಮಗನು ವೇದಾಂತ್ ಬರ್ತಾನೆ.
ಸೊ ವಿ ಆರ್ ಆಲ್ ಫ್ರೆಂಡ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್. ಫ್ಯಾಮಿಲಿ. ಸರ್ ಹಾಗೆ ಇತ್ತೀಚೆಗೆ ಎಲ್ಲ ನ್ಯೂ ಇಯರ್ಗೆಲ್ಲ ಫ್ಯಾಮಿಲೀಸ್ಗಳು ಸೇರಿದ್ರಂತೆ, ನೀವು ಮಂಜು ಸರ್ ಫ್ಯಾಮಿಲಿ ಎಲ್ಲೆಲ್ಲೋ ರೆಸಾರ್ಟ್ ಹೋಗಿದ್ರಂತೆ, ಅದ್ರ ಮೆಮೊರೀಸು ಸರ್? ಅರೆ ಇದೆಲ್ಲ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ? ಹಿಂಗೆ ತಿಳ್ಕೊಂಡಿವಿ ಸರ್, ಸಣ್ಣ ಒಂದು ರಿಸರ್ಚ್. ಹಾಂ, ನಮ್ದು ಒಂಥರ ಇದು ಹೇಳಿದ್ನಲ್ಲ, ಪ್ರತಿ ವರ್ಷ ನಾವು ಆಲ್ ದ ಫ್ಯಾಮಿಲೀಸ್, ನಮ್ಮ ಫ್ರೆಂಡ್ಸ್ ಒಂದು ಗ್ಯಾಂಗ್ ಇದೆ. ಓಕೆ. ಆ ಗ್ರೂಪ್ ಹೆಸರು ಎನ್ ಅಂದ್ರೆ ಎಕ್ಸ್ಪ್ಯಾನ್ಷನ್ ಏನಂದ್ರೆ ನಿನ್ಗೆ ನೋವಾ ಅಂತ, ಅಂದ್ರೆ ನಿಮ್ಗೆ ನಮ್ಮ ಫ್ರೆಂಡ್ಸ್ ಆಗಕ್ಕೆ ಏನ್ ನೋವಾ ಆ ಥರ ಬಂದಿರೋದಿದು. ಸೊ ದಟ್ ಗ್ರೂಪ್ ಈಸ್ ನೌ ಅರೌಂಡ್ 25 ಪೀಪಲ್, ಮಕ್ಕಳೆಲ್ಲ ಸೇರಿಸಿ. ಓಕೆ. ಸೊ ಪ್ರತಿ ವರ್ಷ ಒಂದು 12 ವರ್ಷದಿಂದ ನಾವು ಒಂದು ಕುಟ್ಟ, ಕೂರ್ಗ್ ಹತ್ರ ಕುಟ್ಟ ಅಂತ ಒಂದು ಜಾಗ ಇದೆ, ಸೆರೀನ್ ಹೋಮ್ ಅಂತ, ಅದು ಹೋಮ್ ಸ್ಟೇ ಹೆಸರು. ಪ್ರತಿ ಸಲಿನೂ ಅಲ್ಲಿ ಹೋಗ್ತೀವಿ. ಆಲ್ ದ ಫ್ಯಾಮಿಲೀಸ್ ಗೆಟ್ ಟುಗೆದರ್. ಅವ್ರು ಮೊದಲು 5 ರೂಮ್ ಇರ್ತಾಯಿತ್ತು, ಈಗ ಅವ್ರು 2 ರೂಮ್ ಎಕ್ಸ್ಟ್ರಾ ಕಟ್ಸಿದ್ದಾರೆ ನಮಗೋಸ್ಕರ ಅಂದ್ಬಿಟ್ಟು. ವಿ ಆಕ್ಯುಪೈ ದ ಹೋಲ್ ಪ್ಲೇಸ್. ಸೊ ಅಲ್ಲಿ ಎಲ್ಲರೂ ಗೆಟ್ ಟುಗೆದರ್ ಮಾಡ್ತೀವಿ. ಈ ಸಲಿನೂ ಮಂಜು ಅವ್ರ ಫ್ಯಾಮಿಲಿ, ಸುವರ್ಣ, ವೇದಾಂತ್ ಎಲ್ಲರೂ ಬಂದಿದ್ರು. 25 ಪೀಪಲ್, ವಿ ಆಲ್ ಹ್ಯಾಡ್ ಎ ಗ್ರೇಟ್ ಟೈಮ್. ಅಲ್ಲ ಸರ್, ಇವಾಗ ನೀವು ಮಂಜು ಎಲ್ಲ ಫ್ರೆಂಡ್ಸು, ನೀವು ಚೆನ್ನಾಗಿ ಜೆಲ್ ಆಗ್ತೀರಾ. ನಿಮ್ಮ ಫ್ಯಾಮಿಲಿಗಳಂದ್ರೆ ನಿಮ್ಮ ವೈಫು ಮಕ್ಳುಗಳು ಅವ್ರುಗಳೆಲ್ಲ ಹೇಗಿರ್ತಾರಲ್ಲಿ? ಸೊ ಅವರು ಹ್ಯಾಬಿಚುಲೈಸ್ ಆಗ್ಬಿಟ್ಟಿದ್ದಾರೆ. ಯಾಕೆಂದರೆ ಪ್ರತಿ ಗ್ಯಾಂಗಲ್ಲಿ ಹೊಸದಾಗಿ ಮದುವೆ ಆದವ್ರು ಬಂದಾಗೆಲ್ಲ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ಸೊ ಇಟ್ ಹಸ್ ಬಿನ್ ನಾವು 15 ಇಯರ್ಸ್, ಲೈಕ್ 16 ಇಯರ್ಸ್. ನಾವು ಹೊಸದಾಗಿ ಯಾರು ಮದುವೆ ಆಗ್ತಾ ಇದ್ದಾರೋ ಅವ್ರನ್ನೆಲ್ಲ ನಮ್ಮ ಗ್ರೂಪ್ ಕರ್ಕೊಂಡ್ಬಂದು ಒಂದು ರ್ಯಾಗ್ ಮಾಡಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಸೊ ದಟ್ ದೇ ಗೆಟ್ ಕಂಫರ್ಟಬಲ್. ಆಮೇಲಿಂದ ಇದು ರಿಚುವಲ್ ಶುರು ಆಗುತ್ತೆ. ಈ ಸಿನಿಮಾ ಸರ್ಕಲಿಂದ ಯಾರು ಟಚಲ್ಲಿ ಇದ್ದಾರಾ ರವೀಂದ್ರ ಸರ್? ಯಾರು ಇವಾಗ ಮಂಜು ಬಿಟ್ಟು ಬೇರೆ ಯಾರು? ನಾನೇ. ನೀವೇ ಬಟ್ ಫಾರ್ಚುನೇಟ್ಲಿ ನಾನು 6 ಮಂತ್ಸ್ ಬ್ಯಾಕ್ ರಮೇಶ್ ಭಟ್ ಅವ್ರನ್ನ ಮೀಟ್ ಆದೆ. ಅವರು ನಮ್ಮ ಕಸಿನ್ ಅವ್ರದ್ದು ವಕೀಲ್ ಗಾರ್ಡನ್ಸ್ ಅಂತ ಒಂದು ಕನಕಪುರ ರೋಡಲ್ಲಿ ಒಂದು ಲೇಔಟ್ ಇದೆ, ಕೇಳಿರ್ಬೋದು. ಅಲ್ಲಿ ರಮೇಶ್ ಭಟ್ ಅವ್ರು ಶಿಫ್ಟ್ ಆಗಿದ್ದಾರೆ. ವಿಲ್ಲಾ ಥರ. ಸೊ ಆಗ ಅಲ್ಲೇನೋ ಒಂದು ಫಂಕ್ಷನ್ ನಡೀತಾ ಇತ್ತು, ಆವಾಗ ರಮೇಶ್ ಭಟ್ ಅವರು ಬಂದಿದ್ರು. ಸೊ ಅವ್ರಿಗೆ ನಾಪಕ ಇರಲಿಲ್ಲ, ಯಾರಪ್ಪ ಅಂತ ಕೇಳಿದ್ರು. ಆಮೇಲೆ ಸರ್ ನಾನು ಮೆಕ್ಯಾನಿಕ್ ಮುದ್ದಾದಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ, ಹೌದು ತುಂಬ ವರ್ಷ ಆಗೋಗಿದೆ, ಮಂಜು ಹಂಗಿದ್ದಾನೆ ಎಲ್ಲ ವಿಚಾರಿಸ್ಕೊತಿದ್ರು. ಸೊ ಇನ್ಫ್ಯಾಕ್ಟ್ ರಮೇಶ್ ಭಟ್ ಅವ್ರ ಮಗ ನಮಗೆ ಚಿಕ್ಕವರಿದ್ದಾಗ ನಮಗೆ ಫ್ರೆಂಡ್ಸು. ಓಕೆ. ಸೊ ನಾನು, ಮಂಜು, ರಮೇಶ್ ಭಟ್ ಅವ್ರ ಮಗ ಎಲ್ಲ ಹೋಗಿ ಯಾರ್ದೋ ಫ್ರೆಂಡ್ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ, ನಾವೇ ನೈಟ್ ಔಟ್ ಮಾಡಿ, ಕುಕ್ಕಿಂಗ್ ಎಲ್ಲ ಮಾಡಿ, ಸೊ ಆ ಥರ ಎಲ್ಲ ಮಾಡಿದ್ದುಂಟು. ವೆರಿ ನೈಸ್. ಈಗ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಮೈಂಡ್ ಟ್ರೀ ಅಂತ, ದಟ್ ಆಸ್ಟೆಕ್ ಸಾಫ್ಟ್ ಅಂತ ಹೇಳಿದ್ನಲ್ಲ, ಕೋರ್ಮಂಗಲದಲ್ಲಿ ಇತ್ತು ಅಂತ, ಅದು ಗಾಟ್ ಅಕ್ವೈರ್ಡ್ ಬೈ ಮೈಂಡ್ ಟ್ರೀ. ಓಕೆ. ಈಗ ಆ ಮೈಂಡ್ ಟ್ರೀ ಅನ್ನೋದು L&T ನವ್ರು ತೊಗೊಂಡ್ಬಿಟ್ರು. L&T ತೊಗೊಂಡ್ಬಿಟ್ರು. ಇಟ್ ಇಸ್ ಕಾಲ್ಡ್ LTI ಮೈಂಡ್ ಟ್ರೀ. ನಾನಲ್ಲೇ ಇದ್ದೀನಿ, ಕಂಪನಿ ಹೆಸರು ಮಾತ್ರ ಚೇಂಜ್ ಆಗ್ತಾ ಇದೆ. ಎಲ್ಲಿ ಆಫೀಸಲ್ಲಿ ಸರ್? ಗ್ಲೋಬಲ್ ವಿಲೇಜ್, ಮೈಸೂರು ರೋಡ್ ಗ್ಲೋಬಲ್ ವಿಲೇಜ್. ಸೊ ನಿಮಗೆ ನೈಸ್ ರೋಡಲ್ಲಿ ಹತ್ರ ಆಗುತ್ತೆ? ನೈಸ್ ರೋಡಲ್ಲಿ ಹೋಗ್ಬೋದು, ಉತ್ತರಳ್ಳಿ ಕಡೆಯಿಂದನೂ. ಓಕೆ. ಹೇಗಿರುತ್ತೆ ರವೀಂದ್ರ ಅವರ ರೋಟೀನ್ ಹೇಗಿರುತ್ತೆ ಇವಾಗ? ಮನೆಯಿಂದ 3 ದಿವಸ ಕೆಲಸ ಮಾಡ್ತೀನಿ, 2 ದಿವಸ ಆಫೀಸ್ಗೆ ಹೋಗ್ತೀನಿ. ಅದು ಬಿಟ್ಟರೆ ರೆಗ್ಯುಲರ್ಲಿ 6 o'clock 7 o'clock ಆದಮೇಲೆ ಐ ಲಾಗ್ ಆಫ್. ಅದು ಬಿಟ್ಟರೆ ಮಗಂಗೆ ಏನಾದರೂ ಓದ್ಕೊಳ್ಳೋದು ಅಥವಾ ಈಚೆ ಹೋಗೋದು, ಏನೋ ಡಿನ್ನರ್ ಮಾಡ್ಕೊಂಬರೋದು, ಆ ಥರ ಸಿಂಪಲ್ ಲೈಫ್. ಸಿನಿಮಾಗಳು ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀವಿ. ಈಗ ಅದೇ ಹೇಳಿದ್ನಲ್ಲ, ಈ OTT ಅನ್ನೋದು ಬಂದಮೇಲೆ ನಿಮಗೆ ಸಿನಿಮಾಗೆ ಬರಾನೇ ಇಲ್ಲ. ಸೊ ಯಾವುದೋ ಒಂದು OTT ಚಾನಲಲ್ಲಿ ಯಾವುದೋ ಒಂದು ಫಿಲಮ್ ಬರ್ತಾ ಇರುತ್ತೆ, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ತಮಿಳ್ ಇರ್ಬೋದು, ಕನ್ನಡ ಇರ್ಬೋದು, ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ. ನೀವು ಒಬ್ಬ ಕಲಾವಿದ ರವೀಂದ್ರ ಈ ಇಂಡಸ್ಟ್ರಿ ಏನಾದ್ರು ಮಿಸ್ ಮಾಡ್ಕೊತಾರಾ? ಇಲ್ಲ, ಅಂದರೆ ಈಗ ಕೆಲವು ಸಲ ಅನಿಸುತ್ತೆ, ಆ ಪಾರ್ಟ್ ಚೆನ್ನಾಗಿದೆ, ನಾನಿದ್ದರೆ ಹೆಂಗೆ ಮಾಡ್ತಾ ಇದ್ದೆ ಅಂತ. ಬಟ್ ಐ ಡೋಂಟ್ ಫೀಲ್ ಐ ವುಡ್ ಫಿಟ್ ಇನ್. ಈಗಿನ ಕಾಲದಲ್ಲಿ ನಾನು ಐ ವುಡ್ಂಟ್ ಹ್ಯಾವ್ ಫಿಟ್. ಓಕೆ. ಇವಾಗ ಪ್ರೆಸೆಂಟ್ ಇಂಡಸ್ಟ್ರಿ ನೋಡ್ತಾ ಇದ್ರಲ್ಲ ಸರ್, ನಿಮಗೆಲ್ಲ ಟ್ರ್ಯಾಕ್ ಇರ್ತದೆ, ನಿಮಗೆ ನೋಡ್ತಾ ಇರ್ತೀರ. ಏನು ಅನ್ಸುತ್ತೆ ನೀವು ಕನ್ನಡ ಚಿತ್ರರಂಗನ, ನಮ್ಮ ಇಂಡಸ್ಟ್ರಿ ಇವಾಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಸೊ ಏನು ಅನ್ಸುತ್ತೆ? ನೀವು ಸಿನಿಮಾ ಬಳಗದವರೇ ಆಗಿರೋದ್ರಿಂದ ಈ ಪ್ರಶ್ನೆ. ತುಂಬ ಚೇಂಜ್ ಬಂದಿದೆ. 70s 80s ಅಲ್ಲಿ ಒಂದು ಸ್ವಲ್ಪ ಕೆಳಗಡೆನೇ ಇತ್ತು ಅಂತ ಹೇಳ್ಬೋದು. ನಮ್ಮ ಮಟ್ಟದ ಚಲನಚಿತ್ರದ ಮಟ್ಟದ ಎಲ್ಲ ಸ್ವಲ್ಪ ಕೆಳಮಟ್ಟನೇ ಇತ್ತು ಅಂತ ಹೇಳ್ಬೋದು. ಬಟ್ ಆಫ್ಟರ್ ದಿ 2000s ಆ್ಯಂಡ್ 2000s ಈಗ ಆ ಇಂಡಿಪೆಂಡೆಂಟ್ ಮೂವಿ ಮೇಕರ್ಸು ಬಂದರು ನೋಡಿ. ಸೊ ಆಮೇಲೆ ಈ OTT ಮತ್ತು ಈ ಡಿಶ್ TV ಎಲ್ಲ ಬಂತಲ್ಲ, ಆ್ಯಂಡ್ ಯು ಹ್ಯಾವ್ ಸಮ್ 100 odd ಚಾನಲ್ ಆಪ್ಷನ್ಸ್ ತುಂಬ ಇದೆ. ಆಮೇಲೆ ಫಿಂಗರ್ ಟಿಪ್ಸಲ್ಲಿ ಇದ್ಬಿಟ್ಟಿದ್ದಿಲ್ಲ ಸರ್. ಕರೆಕ್ಟ್. ಆ್ಯಂಡ್ ಈಗಿನ ನೀವು ಯಂಗ್ಸ್ಟರ್ಸ್ನ ನೋಡಿ, ಅವ್ರು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬರ್ತಾರೆ. ನಮ್ಮ ಥರ ಏನೋ ಕೂತ್ಕೊಳ್ಳೋ ಮಾಡೋ ಅಂತ ಹೇಳಿದ್ರೆ ಮಾಡಿಬಿಟ್ಟು ಆ ಥರ ಹೋಗೋದಿಲ್ಲ. ದೇ ಆರ್ ವೆಲ್ ಪ್ರಿಪೇರ್ಡ್. ಅವ್ರು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾರೆ, ಫೈಟ್ ಕಲ್ತ್ಕೊಳ್ತಾರೆ, ಡ್ಯಾನ್ಸ್ ಕಲ್ತ್ಕೊಳ್ತಾರೆ. ದೇ ಆರ್ ಕಾನ್ಫಿಡೆಂಟ್. ಈ ಪಾತ್ರ ನಾನು ಹೆಂಗೆ ಮಾಡಿರ್ತಾ ಇದ್ದೆ ಅಂತ ಅವ್ರ ಮೈಂಡಲ್ಲಿ ಅವ್ರು ಕಲ್ಪನೆ ಮಾಡಿಕೊಂಡು ಅದನ್ನು ಇನ್ಯಾಕ್ಟು ಮಾಡಿಬಿಟ್ಟಿರ್ತಾರೆ. ಸೊ ವೆನ್ ದ ಡೈರೆಕ್ಟರ್ ಸೇಸ್ ಯು ಡೂ ಇಟ್ ಅಂದರೆ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಸೊ ದಟ್ ವೇ ದಿ ಟೆಕ್ನಾಲಜಿ ಆ್ಯಂಡ್ ದಿ ಟ್ಯಾಲೆಂಟ್ ದಟ್ ಯು ಹ್ಯಾವ್ ನೌ ಡೇಸ್ ಇಸ್ ವೆರಿ ಹ್ಯೂಜ್. ಓಕೆ. ಮುಂದಿನ ಪ್ಲಾನ್ಸ್ ಏನು ರವೀಂದ್ರ ಅವ್ರದ್ದು? ನೆಕ್ಸ್ಟ್ ಗೋಲ್ಸ್ ಏನು?
ನೆಕ್ಸ್ಟ್ ಗೋಲ್ಸ್ ಅಂತ ಏನೂ ಇಲ್ಲ. ಐ ವಿಲ್ ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್. ಎನಿವೆ ನನಗೆ ಮಗನಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಒಂದು ಒಬ್ಬನೇ ಮಗ. ಅದಾದಮೇಲೆ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟ. ವಿ ಜನರಲಿ ಒಂದು ವರ್ಷಕ್ಕೊಂದ್ಸಲಿ ಒಂದು ಔಟ್ಸೈಡ್ ಟ್ರಿಪ್ಪು ಅಥವಾ ಬೇರೆ ಊರು, ಹಂಪಿ ಇರ್ಬೋದು, ಡೆಲ್ಲಿ ಕಡೆ ಇರ್ಬೋದು, ಹೈದರಾಬಾದ್ ಕಡೆ ಇರ್ಬೋದು, ಗುಜರಾತ್ ಕಡೆ ಇರ್ಬೋದು, ವಿ ಯೂಸ್ ಟು ರೆಗ್ಯುಲರ್ಲಿ ಎವ್ರಿ ಇಯರ್ ರಜಾ ಬಂದಾಗ ಮಗನಿಗೆ ವಿ ಯೂಸ್ ಟು ಟ್ರಾವೆಲ್. ಸೊ ಈ 3 ವರ್ಷ ಬ್ರೇಕ್ ಬಂತಲ್ಲ ಈ ಕೊರೋನಾ ಬಂದಮೇಲೆ ಅದು ಸ್ಟಾಪ್ ಆಗೋಗಿದೆ. ಸೊ ಹೋಪ್ಫುಲಿ ವಿ ವಿಲ್ ಕಂಟಿನ್ಯೂ ಟು ಟ್ರಾವೆಲ್ ಆ್ಯಂಡ್ ವಿ ವಾಂಟ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್. ಎಸ್, ಇನ್ನೊಂದು ಖುಷಿಯಾಗಿದೆ ಅಂತಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ನೀವು ಎಲ್ಲರೂ ಎಲ್ಲ ಜೊತೆಗಿರೋದು. ಸೊ ಆ ಒಂದು ಕೂಡು ಕುಟುಂಬದ ಅಂದ್ರೆ ಇವತ್ತು ತುಂಬಾ ಅಪರೂಪ ಸರ್. ನನಗದು ಅನ್ಸುತ್ತೆ, ಯಾಕೆಂದ್ರೆ ನಾನು ಒಬ್ಬನೇ ಮಗ. ಅಪ್ಪ ಅಮ್ಮ ಇಬ್ಬರು ಕಳ್ಕೊಂಡ್ಬಿಟ್ಟು ನಾವು ಇದೇ ವರ್ಷ ನಾವೆಲ್ಲ ಜೊತೆಗೆ ಇದ್ದಿದ್ದು. ನನಗೆ ಇಷ್ಟ ಆ ಥರ ದೊಡ್ಡವರು ಮನೆಯಲ್ಲಿ ನಾವೇ ದೊಡ್ಡವರಾಗ್ಬಿಟ್ಟಾಗ ಅದು ಬೇರೆ ಪ್ರಶ್ನೆ. ಬಟ್ ಒಬ್ರು ದೊಡ್ಡವ್ರು ಇರಬೇಕು. ಈಗ ಮಕ್ಕಳಿಗೆ ಆಗಲಿ, ನನ್ನ ಮಕ್ಕಳಿಗೆ ಮಗನಿಗೆ ಆಗಲಿ ಅಜ್ಜಿ ತಾತ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದರೆ ತುಂಬ ಇದಾಗ್ಬಿಡುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ಹೆಲ್ಪ್ಫುಲ್ ವೆನ್ ಯು ಆರ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಈಗ ನಾನೆಲ್ಲೋ ಈಚೆ ಹೋಗ್ತಾ ಇದ್ದೀನಿ, ಈಚೆಯಿಂದ ಬಂದಿದ್ದೀನಿ. ನನ್ನ ಹೆಂಡತಿ ಇವಾಗ ಕಾಲೇಜ್ಗೆ ಹೋಗಿದ್ದಾಳೆ ಅವಳು. ಸೊ ಮಗನಿಗೆ ಎಕ್ಸಾಮು ಇದೆ, ನಾಳೆ ಪ್ರಿಪ್ರೇಟರಿ ನಡೀತಾ ಇದೆ, ಓದಿಸ್ಬೇಕು ಅವ್ನಿಗೆ. ಸೊ ಅಟ್ಲೀಸ್ಟ್ ಸಂಬಡಿ ಇಸ್ ದೇರ್ ಇನ್ ದ ಹೌಸ್. ಅವ್ರಿಗೆ ಅಡುಗೆ ಮಾಡಿಕೊಡ್ತಾರೆ, ತಿಂಡಿ ಮಾಡಿಕೊಡ್ತಾರೆ, ಅಥವಾ ಆಟ ಆಡೋಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಓಕೆ ಹುಷಾರು ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಆ ಕನ್ಸರ್ನಲ್ಲಿ ಕೊಡೋರು ಯಾರಾದರೂ ಇರ್ತಾರೆ. ಸೊ ದಟ್ ಈಸ್ ಎ ಗುಡ್ ಥಿಂಗ್ ಇನ್ ಜಾಯಿಂಟ್ ಫ್ಯಾಮಿಲಿ. ಆಮೇಲೆ ಸಂಸ್ಕಾರ ಕಲ್ತ್ಕೊಂಡ್ಬರ್ತಾರೆ ಸರ್. ಅದೇನೋ ಸರಿ, ನಮ್ಮಲ್ಲಿ ನಡೆಯೋ ಪೂಜೆಗಳಾಗ್ಬೋದು, ಏನೋ ಒಂದು ಫಂಕ್ಷನ್ ಮಾಡ್ತೀವಿ, ಯಾವುದೋ ಮದುವೆಗೆ ಅಟೆಂಡ್ ಮಾಡ್ತೀವಿ, ಹಬ್ಬ ಇದು ಗಣೇಶನ ಪೂಜೆ ನಾನು ಕೂತ್ಕೊಂಡು ಒಟ್ಟಿಗೆ ಮಾಡ್ತೀವಿ. ಸೊ ದೇ ವಿಲ್ ಲರ್ನ್. ಇಟ್ಸ್ ಅ ಗುಡ್ ವೇ ಟು ಟೀಚ್ ದೆಮ್ ದ ಕಲ್ಚರ್ ಆಲ್ಸೋ. ಸರ್, ತಂದೆಯವರು ಬರೀತಾರೆ ಅಂತ ಹೇಳ್ತಿದ್ರಿ, ನೀವು ಅವಾಗೆಲ್ಲ ಸಣ್ಣದಾಗಿ ಹೆಲ್ಪ್ ಮಾಡ್ತೀವಿ. ನಿಮ್ಗೇನು ಬರಲಿಲ್ಲ ಬರೀಬೇಕು ಇದು ಮಾಡಬೇಕು ಅಂತ ಏನಿ ಐಡಿಯಾಸ್ ಏನಾದ್ರು? ಸ್ಕೂಲ್ ಟೈಮಲ್ಲಿ ಈ ಥರ ಹೇಳಿದ್ದಾರೆ, ಜೋಕ್ಸ್ಗಳು ನಾನೇ ಬರೀತಾ ಇದ್ದೆ. ಓಕೆ. ಆಮೇಲೆ ಮಂಜು ಮತ್ತೆ ಹರ್ಷ ಅಂತ ಇನ್ನೊಬ್ಬ ಇದ್ದ. ನಾವು ಶಂಕರ್ನಾಗ್ ಅವ್ರ ಜೊತೆ ಒಂದು ಸ್ಕ್ರಿಪ್ಟ್ ಬರೆಯೋಕೆ ಹೋಗಿದ್ವಿ ನಾವು. ಸೊ ನಮ್ಮದೇ ಒಂದು ಇಮ್ಯಾಜಿನೇಷನ್ನು. ಅವರು ನೋಡಿ ಶಂಕರ್ನಾಗ್ ಅವರು ನಮ್ಮ ಇದಕ್ಕೆ ಇಮ್ಯಾಜಿನೇಷನ್ಗೆ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವ್ರು ಶೂಟಿಂಗ್ ಇದ್ದರೆ ನಾವು ಹೋಗಿರ್ತಾ ಇದ್ವಿ. ಎಲ್ಲೋ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಇರ್ತಾಯಿತ್ತು. ಸೊ ನಾನು ಮಂಜು ಹೋಗ್ಬಿಟ್ಟು ನಮ್ಮದೇನೋ ಇಮ್ಯಾಜಿನೇಷನ್ನು ಏನೋ ಒಬ್ಬ ಇರ್ತಾನೆ, ಅವನು ಈ ಕ್ಯಾನ್ ಪಾಸ್ ಥ್ರೂ ವಾಲ್ಸ್ ಅಂದರೆ ಆ ಕ್ಯಾರೆಕ್ಟರ್ ಇಟ್ಕೊಂಡು. ಸೊ ಅವನು ಎಲ್ಲೋಗ್ತಾನೆ, ಏನು ಮಾಡ್ತಾನೆ, ಅವನದು ಏನೇನು ನಡೀತೆ ಅದನ್ನು ನಾವು ಬರೀತಾ ಇದ್ವಿ ಕೂತ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡು. ಅಂದರೆ ಶಂಕರ್ ನಾವು ಶಾರ್ಟ್ ಮುಗಿಸ್ಕೊಂಡು ಬಂದಮೇಲೆ ಅವ್ರು ತೋರಿಸಿದ್ರೆ ಹಿಂಗೆ ಮಾಡಿ ಹಂಗೆ ಮಾಡಿ ಇದನ್ನೇ ಆ್ಯಡ್ ಮಾಡಿ ಅವರು ತೆಗೆದಾಕ್ತಾ ಇರಲಿಲ್ಲ. ಏನೋ ಮಕ್ಕಳು ಏನೋ ಬರೆದಿದ್ದಾರೆ. ಸೊ ದಟ್ ವೇ ಸಮ್ ಕೈಂಡ್ ಆಫ್ ರೈಟಿಂಗ್ ಇತ್ತು, ಅದನ್ನು ಮುಂದೆ ವರ್ಷಲಿಲ್ಲ ನಾನು ಅಷ್ಟೇ. ಓಕೆ. ಅಪ್ಪ ಅವರು ಇವಾಗ ಸದ್ಯಕ್ಕೇನು ಬರೀತಾ ಇಲ್ಲ? ಏನು ಬರೀತಾ, ಅವ್ರಿಗೆ ರಿಟೈರ್ಡ್, ಮನೆಯಲ್ಲೇ ಇರ್ತಾರೆ, ರಿಲ್ಯಾಕ್ಸ್. ಕೆಲಸಲ್ಲಿ ಬುಕ್ ಬಿಸ್ನೆಸ್ ಅಂತ ಏನೋ ಏನಿವೆ ಅವ್ರ ಬುಕ್ಸ್ ಅಂದರೆ ಯಾರೋ ಪಬ್ಲಿಷರ್ನ ಮೀಟ್ ಮಾಡಬೇಕು, ಏನು ಬರೀತಾ ಇದೆಯಾ ನೀನು, ಅದ್ರ ಬಗ್ಗೆ ಅಪ್ಡೇಟ್ ಆಗ್ತಾ ಇರ್ತಾರೆ. ಈಗ ಸಾಹಿತಿಗಳ್ದೇನೋ ನಡೀತಾ ಇರುತ್ತೆ. ಸೊ ಅವರು ಅದನ್ನ ಅಟೆಂಡ್ ಮಾಡ್ತಾರೆ, ಆ ಥರ ಏನೋ ನಡೀತಾ ಇರುತ್ತೆ. ಎಸ್ ರವೀಂದ್ರ ಸರ್, ಬೈ ಚಾನ್ಸ್ ಏನಾದ್ರು ಮುಂದಕ್ಕೆ ಸಿನಿಮಾನಲ್ಲೋ ಟಿವಿನಲ್ಲೋ ಆ್ಯಕ್ಟ್ ಮಾಡೋಕೆ ಆಪರ್ಚುನಿಟೀಸ್ ಬಂದರೆ ಮಾಡ್ತೀರಾ? ಮಾಡ್ಬೋದು, ಇಫ್ ಇಟ್ಸ್ ಎ ಗುಡ್ ಕ್ಯಾರೆಕ್ಟರ್ ಆ್ಯಂಡ್ ನಿಮ್ಗೆ ಸೂಟ್ ಆಗಬೇಕು ನಿಮ್ಮ ಒಂದು ಟೈಮ್ಗೆ. ಅದೇನೋ ಸರಿ, ಅದು ನಮ್ಮ ಕಾರ್ಪೊರೇಟ್ ಲೈಫ್ ಬಂದಮೇಲೆ ನಿಮ್ಗೆ ಗೊತ್ತಿರುತ್ತೆ. ಯಾವಾಗ ಈಗ ಹೋದವಾರ ಎಲ್ಲ ರಜಾ ಹಾಕ್ಬಿಟ್ರು, ಎಲ್ಲರೂ ರಜಾ ಹಾಕ್ಬಿಟ್ಟೋಗಿದ್ರು. ನ್ಯೂ ಇಯರ್ಗೆ ಕ್ಲೈಂಟ್ಸ್ ಎಲ್ಲ ರಜಾ ಹಾಕ್ಬಿಟ್ಟೋಗಿದ್ದಾರೆ. ಬಟ್ ನನಗೆ ನಮ್ಮ ಟೀಮ್ಗೆ ಕೆಲಸ ಕೊಟ್ಬಿಟ್ಟಿದ್ದಾರೆ. ಅವರು ರಜಾ ಹಾಕ್ಬಿಟ್ಟು ಹೊಟ್ಟೋಗಿದ್ದಾರೆ, ನಮಗೆ ಕೆಲಸ ಕೊಟ್ಬಿಟ್ಟಿದ್ದಾರೆ. ಸೊ ಯು ಕೆನಾಟ್ ಆಲ್ವೇಸ್ ರಿಲೈ ಆನ್ ಫ್ರೀ ಟೈಮ್. ಸೊ ನಾವು ಫ್ರೀ ಟೈಮ್ ಮಾಡಿಕೊಂಡು ಹೋಪ್ಫುಲಿ ದಿಸ್ ಎ ಯಾವ್ದಾದ್ರು ಒಳ್ಳೆ ಕ್ಯಾರೆಕ್ಟರ್ ಬಂದರೆ. ಎಸ್ ರವೀಂದ್ರ ಸರ್, ಅಂದರೆ ಇಷ್ಟೊತ್ತು ನಾನು ನಿಮ್ಮ ಜೊತೆ ನಾನು ನಿಮ್ಮ ಮಲ್ಲೇಶ್ವರಂ ದಿವಸಗಳಿಂದ ಹಿಡಿದು ನಿಮ್ಮ ಬಣ್ಣದ ಲೋಕ, ಕಾಲೇಜು, ಮದುವೆ, ಮಕ್ಕಳು, ಅಪ್ಪ ಅಮ್ಮ, ತಂಗಿ, ಮಂಜು ಅವರು ಎಲ್ಲನೂ ನಿಮ್ಮ ಜೀವನದ ಎಲ್ಲ ಒಂದು ಪ್ರಮುಖವಾದ ಘಟ್ಟಗಳನ್ನು ನಾವು ಮಾತಾಡ್ಕೊಂಡ್ಬಂದ್ವಿ. ನನಗಂತೂ ಸಖತ್ ಮಜಾ ಕೊಡ್ತು, ಸಖತ್ ಖುಷಿ ಕೊಡ್ತು ನಿಮ್ಮ ಎಲ್ಲ ವಿಚಾರಗಳು. ನಿಮಗೆ ನಿಮ್ಮ ಲೈಫ್ನ ಒಂದ್ಸತಿ ಇವಾಗ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ನಿಸ್ತಾ ಇದೆ? ಒಂಥರ ಡ್ರೀಮ್ ಅಂತಾನೆ ಅನಿಸುತ್ತೆ. ರೆಗ್ಯುಲರ್ ಆಗಿದ್ದರೆ ನನಗೆ ಏನೂ ಅನಿಸ್ತಾ ಇರಲಿಲ್ಲ. ಆಲ್ ದಿಸ್ ಆ್ಯಕ್ಟಿವಿಟಿ, ಐ ಮೀನ್ ಫೇಮ್, ವಾಟ್ ಎವರ್ ಫೇಮ್ ಐ ಗಾಟ್, ರೆಕಗ್ನಿಷನ್ನು, ಅಥವಾ ಈ ಥರ ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ನೆಲ್ಲ ಮೀಟ್ ಮಾಡಿ ಈಗ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಒಂದು ಡ್ರೀಮ್ ಅಂತಾನೆ ಅನಿಸುತ್ತೆ. ಎಸ್ ರವೀಂದ್ರ ಸರ್, ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು, ನಿಮ್ಮ ನೆನಪಿನ ಊರುಗಳಿಗೆ ಹೋಗಿ ಬಂದಿದ್ದು, ಐ ಟ್ರಾವೆಲ್ ವಿತ್ ಯು, ತುಂಬ ಖುಷಿ ಆಯಿತು. ನಿಮಗೆ ಮಾತಾಡಿದ್ದು ಏನು ಅನ್ನಿಸ್ತು? ನನ್ನ ಜೊತೆ ಮಾತಾಡಿದ್ದು ಏನು ಅನ್ನಿಸ್ತು? ನಂಗೆ ತುಂಬ ಸರ್ಪ್ರೈಸ್ ಆಯಿತು. ಅಂದರೆ ಇಷ್ಟು ವರ್ಷ ಆದ್ರೂ ನಾನು ನೋಡಿರ್ತಾರೋ ವೀಕ್ಷಕರು, ನೀವಾಗಿರ್ಬೋದು, ಇನ್ನು ಬೇರೆ ಆಗಿರಾಗ್ಬೋದು, ನನ್ನ ಜ್ಞಾಪಕ ಇಟ್ಕೊಂಡು ನನ್ನ ಇಲ್ಲಿ ಕರೆಸಿ ನನ್ನ ಮಾತಾಡಿಸ್ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ
ತುಂಬ ಥ್ಯಾಂಕ್ಸ್. ಐ ಆಮ್ ವೆರಿ ಸರ್ಪ್ರೈಸ್ಡ್. ಥ್ಯಾಂಕ್ ಯು. ಆ್ಯಂಡ್ ಪಾಪ ರವೀಂದ್ರ ಅವರು ಕೇಳಿದ ತಕ್ಷಣವೇ ಬಂದು ಇಲ್ಲಿ ನಮ್ಮ ಮನೆಗೆ ಬಂದು ಅವ್ರ ಸಂದರ್ಶನ ಕೊಟ್ಟು ಒಪ್ಕೊಂಡು ನಮಗೋಸ್ಕರ ನಿಮಗೋಸ್ಕರ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಸರ್. ಪ್ರಾಬಲಿ ಎಲ್ಲನೂ ಮಾತಾಡಿದ್ವಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಫಿನ ಪ್ರಮುಖ ಘಟ್ಟಗಳು ಎಲ್ಲವೂ ಅಂದಿನಿಂದ ಇನ್ನವರೆಗೂ ಎಲ್ಲನೂ ಮಾತಾಡಿದ್ವಿ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ನು, ಒಂದು ಡಾಕ್ಯುಮೆಂಟೇಷನ್ನ ದಾಖಲೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇದಕ್ಕೆ ಕಾರಣಕರ್ತರಾದ ಮಂಜು ಅವರು, ಜಯಂತ್ ಅವರು, ಆನಂದ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಟು ಆನಂದ್ ಆ್ಯಂಡ್ ಜಯಂತ್ ಆಲ್ಸೋ. ಅವ್ರ ಜೊತೆ ನಾನು ತುಂಬ ಕಮ್ಮಿ ಸಮಯ ಯಾವುದೋ ಒಂದು ಎಪಿಸೋಡ್ ಒಂದು ಮೂವಿನಲ್ಲಿ ಶೂಟ್ ಮಾಡಿದ್ದು. ಶಿವಶಂಕರ್ ಗೊತ್ತಿರ್ಬೋದು ನಿಮ್ಗೆ. ಶಿವಶಂಕರ್, ಎಸ್. ಅದರಲ್ಲಿ ಆನಂದದ್ದು ಒಂದು ಪಾರ್ಟ್ ಇತ್ತು. ಆಗ ಅವನಿಂದ ಚಿಕ್ಕ ಹುಡುಗ. ಹೊಸ ಜೀವನದಲ್ಲಿ ಶಂಕರ್ನಾಗ್ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಅವರು, ನೀವು ಶಂಕರ್ನಾಗ್ ಜೊತೆಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಆಗ ಒಂದು 2-3 ದಿವಸ ಮೀಟ್ ಮಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಈಗ ಬಟ್ ಆನಂದ್ ಇಸ್ ಆಲ್ಸೋ ಗುಡ್ ಫ್ರೆಂಡ್ಸ್ ವಿತ್ ಮಂಜು. ಸೊ ಏನೋ ಗೆಟ್ ಟುಗೆದರ್ ಆದರೆ ಒಂದು 6 months ಬ್ಯಾಕ್ ನಾನು ಆನಂದ್ನು ಮೀಟ್ ಆಗಿದೆ. ಸೊ ವಿ ಆಲ್ಸೋ ಕೀಪ್ ಇನ್ ಟಚ್ ಬಟ್ ನಾಟ್ ರೆಗ್ಯುಲರ್ಲಿ. ಸೊ ಥ್ಯಾಂಕ್ಸ್ ಟು ಆನಂದ್, ಥ್ಯಾಂಕ್ಸ್ ಟು ಜಯಂತ್ ಆ್ಯಂಡ್ ಥ್ಯಾಂಕ್ಸ್ ಟು ಮಂಜು ಆಫ್ಕೋರ್ಸ್. ಆ್ಯಂಡ್ ಫೈನಲಿ ಎಲ್ಲರೂ ನಿಮ್ಮ ಇಷ್ಟಪಟ್ಟವರು ಶಂಕರ್ನಾಗ್ ಶಿಷ್ಯ ಅಂತ ಕೂಗಿ ಯೂಟ್ಯೂಬ್ ಕಮೆಂಟ್ಸಲ್ಲಿ ಗೀಚಿದ ಆ ನಿಮ್ಮ ಪ್ರೀತಿಯ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನಗೆ ಇಷ್ಟು ಪ್ರೀತಿ ಕೊಟ್ಟು ನನ್ನ ಇಲ್ಲಿ ತನಕ ಬೆಳೆಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನನ್ನ ಇಲ್ಲಿ ಕರೆಸಿ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ನೀವು ಒಪ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ರವೀಂದ್ರ ಅವರ ಜೀವನದ ಕತೆ ಸಕ್ಕದಾಗಿತ್ತು. ನನಗೊಂದು ತುಂಬ ಖುಷಿ ಆಯಿತು. ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು ನನಗೊಂದು ಸಾರ್ಥಕ ಮನೋಭಾವನೆ ಬಂತು. ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂತ ತಿಳಿಸ್ತಾ, ಇದಾಗಿತ್ತು ರವೀಂದ್ರ ಅವರ ಜೀವನದ ಕತೆ. ಅವರ 101 ನೆನಪು ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಇಲ್ಲಿಗೆ ಈ ಸರಣಿನ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ಹೊಸ ಅಪರೂಪದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ, ಅವರ ಜೀವನದ ಕಥೆಗಳನ್ನ ನಿಮ್ಮ ಮುಂದೆ ದಾಖಲಿಸೋಣ ಮರೆಯಲ್ಲ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.